ಈ ಭೂಪಸಂದ್ರ ಗ್ರಾಮದಲ್ಲಿರುವಂತಹ ಆಂಜನೇಯ ಸ್ವಾಮಿಯ ದೇವಸ್ಥಾನವು ಅತಿ ಪುರಾತನವಾದಂತಹ ದೇವಸ್ಥಾನವಾಗಿದ್ದು, ತುಂಬ ವರ್ಷಗಳ ಹಿಂದೆ ಈ ಗ್ರಾಮದ ಇತಿಹಾಸದ ಪ್ರಕಾರವಾಗಿ ಇಲ್ಲಿ ಕುಂಬಾರರು ವಾಸವಿದ್ದು, ಸುಮಾರು ವರ್ಷಗಳ ಹಿಂದೆ ಪ್ಲೇಗು, ಕಾಲರಾ ಈ ತರಹ ಸಾಂಕ್ರಾಮಿಕ ರೋಗಗಳು ಬಂದಂತಹ ಕಾರಣದಿಂದಾಗಿ ಅವರೆಲ್ಲರೂ ಕೂಡ ಬೇರೆ ಕಡೆಗೆ ವಲಸೆ ಹೋಗಿ ಆಂಜನೇಯ ಸ್ವಾಮಿಯ ದೇವಸ್ಥಾನ ಹಾಗೆಯೇ ಉಳಿದಿದೆ. ಹಾಗೂ ಕಾಲಾನಂತರ ಅದು ಶಿಥಿಲಗೊಂಡು, ಅದಾದ ನಂತರ ಸ್ವಲ್ಪ ಮಟ್ಟಿಗೆ ಭಕ್ತಾದಿಗಳೆಲ್ಲರೂ ಸೇರಿ ಆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದರು. ಈಗ ಆ ದೇವಸ್ಥಾನ ತುಂಬ ಶಿಥಿಲಗೊಂಡಂತಹ ಕಾರಣದಿಂದಾಗಿ ಊರಿನ ಹಾಗೂ ಅಕ್ಕಪಕ್ಕದ ಗ್ರಾಮದ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹಾಗೂ ಕೆಲವೊಂದು ಮುಖಂಡರೆಲ್ಲರೂ ಸೇರಿ ಈ ದೇವಸ್ಥಾನವನ್ನು ಪುನರ್ನಿರ್ಮಾಣ ಮಾಡಬೇಕು ಎಂಬುದಾಗಿ ಸಂಕಲ್ಪವನ್ನು ಮಾಡಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿನ ಆಂಜನೇಯ ಸ್ವಾಮಿಯ ಕಳಾಕರ್ಷಣ ಪೂಜೆಯನ್ನು ಮಾಡಲಾಗಿ ಈ ದೇವಸ್ಥಾನದ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳಲ್ಲಿ ಹಾಗೂ ಕೆಲವು ಮುಖಂಡರಲ್ಲಿ ವಿನಂತಿಯನ್ನು ಮಾಡುವುದೇನೆಂದರೆ, ಮುಖ್ಯವಾಗಿ ಭಕ್ತಾದಿಗಳಲ್ಲಿ ವಿನಂತಿಯನ್ನು ಮಾಡುವುದೇನೆಂದರೆ, ತಾವುಗಳು ಈ ದೇವಸ್ಥಾನಕ್ಕೆ ತಮ್ಮ ತನು ಮನ ಧನ ಹಾಗೂ ಯಥೇಚ್ಛವಾದಂತಹ ಧನ ಸಹಾಯವನ್ನು ಮಾಡಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಿ ಪುಣ್ಯವನ್ನು ಕಟ್ಟಿಕೊಳ್ಳಬೇಕಾಗಿ ವಿನಂತಿ. ಹಾಗೂ ಈ ದೇವಸ್ಥಾನದ ಇತಿಹಾಸದ ಪ್ರಕಾರವಾಗಿ ಸುಮಾರು 600 ವರ್ಷಗಳ ಹಿಂದೆ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿರಬಹುದು ಎಂಬುದಾಗಿ ಕೇಂದ್ರ ಪುರಾತತ್ವ ಇಲಾಖೆಯವರು ಆಂಜನೇಯ ಸ್ವಾಮಿಯ ಮೂರ್ತಿಯನ್ನು ನೋಡಿ ನಿರ್ಧರಿಸಿದ್ದಾರೆ. ಹಾಗೂ ನಮ್ಮ ಆಲಯದಲ್ಲಿ ದುರ್ಗಾ ಪರಮೇಶ್ವರಿ ದೇವಿಯ ವಿಗ್ರಹ ಕೂಡ ಇದ್ದು, ದೇವರು ಕೂಡ ಇದ್ದು, ಆ ವಿಗ್ರಹವೂ ಕೂಡ ಸುಮಾರು 1350 ವರ್ಷಗಳ ಹಳೆಯದು ಎಂಬುದಾಗಿ ಪುರಾತತ್ವ ಇಲಾಖೆಯವರಿಂದ ದೃಢೀಕರಿಸಲ್ಪಟ್ಟಿದೆ. ಆ ದುರ್ಗಾದೇವಿ ಎಲ್ಲ ದುರಿತಗಳನ್ನು ನಿವಾರಣೆ ಮಾಡುವ ಹಾಗೆ ಈಗ ನಾವು ಮಾಡುತ್ತಿರುವಂತಹ ಈ ಕಾರ್ಯಕ್ರಮ ದೇವಾಲಯ ನಿರ್ಮಾಣ, ಆಂಜನೇಯ ಸ್ವಾಮಿ, ದುರ್ಗಾ ಪರಮೇಶ್ವರಿ ಹಾಗೂ ಗಣಪತಿ ದೇವಸ್ಥಾನದ ಹಾಗೂ ಸುತ್ತ ದೇವಸ್ಥಾನದ ಕಾಂಪೌಂಡ್ ವೆಚ್ಚ ಎಲ್ಲವೂ ಸೇರಿದ ಹಾಗೆ ಆಲ್ಮೋಸ್ಟ್ ಒಂದು 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿದೆ. ಹಾಗೂ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಈ ದೇವಸ್ಥಾನಕ್ಕೆ ಭೂಮಿಯ ರೂಪದಲ್ಲಿ ಭೂದಾನದ ರೂಪದಲ್ಲಿ ತಾವು ದೇಣಿಗೆಯನ್ನು ನೀಡಬಹುದು. ಈ ಭೂದಾನವನ್ನು ನೀಡುವುದರ ಫಲವಾಗಿ ಪುರಾಣಗಳಲ್ಲಿ ಹೇಳಿರುವ ರೀತಿಯಾಗಿ ತಮ್ಮ ಹಿಂದಿನ 7 ಜನ್ಮ ಹಾಗೂ ಮುಂದಿನ 7 ಜನ್ಮಗಳು ನಮಗ್ಯಾವುದಾದರೂ ತಿಳಿಯದೇ ಪಾಪಕರ್ಮಗಳನ್ನು ಮಾಡಿದ್ದರೆ ಅಂತಹ ಪಾಪಕರ್ಮಗಳು ನಿವಾರಣೆಯಾಗುತ್ತದೆ. ತಿಳಿದು ಮಾಡಿದಂತಹ ಪಾಪಕರ್ಮಗಳು ನಿವಾರಣೆಯಾಗುವುದಿಲ್ಲ. ಹಾಗೂ ತಾಯಿಯ ಕಡೆ 7 ತಲೆಮಾರು, ತಂದೆಯ ಕಡೆ 7 ತಲೆಮಾರು, ನಮ್ಮ ಹಿರಿಯರು ಯಾವುದಾದರೂ ಪುಣ್ಯಲೋಕ ಪ್ರಾಪ್ತಿಯಾಗದಿದ್ದರೆ ಅವರಿಗೂ ಕೂಡ ಪುಣ್ಯಲೋಕ, ಸ್ವರ್ಗಲೋಕ ನಾವು ಭೂದಾನವನ್ನು ಮಾಡುವುದರಿಂದ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತದೆ. ವಿಶೇಷವಾಗಿ ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಭೂದಾನವನ್ನು ಮಾಡುವುದರಿಂದ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ಕೋರ್ಟು ಕಚೇರಿ ವ್ಯಾಜ್ಯಗಳಿದ್ದರೆ, ನಿಮ್ಮ ಸೈಟು ಯಾವುದಾದರೂ ಅಥವಾ ಸೈಟ್ ಆಗಲಿ, ಮನೆಯಾಗಲಿ ಅಥವಾ ಕೃಷಿ ಭೂಮಿಯಾಗಲಿ ಯಾವುದಾದರೂ ತೊಂದರೆ ತಕರಾರುಗಳಲ್ಲಿ ಸಿಕ್ಕಿದ್ದರೆ ಆ ಕಾರ್ಯ ಶೀಘ್ರವಾಗಿ ನಿವಾರಣೆಯಾಗುತ್ತದೆ. ಹಾಗೂ ನೀವು ಮಾಡುತ್ತಿರುವಂತಹ ಕೃಷಿ ಭೂಮಿಯಲ್ಲಿ ಒಳ್ಳೆಯ ಉತ್ತಮವಾದಂತಹ ಫಸಲು ಬರುತ್ತದೆ. ಹಾಗೂ ನೀವು ಮನೆ ಕಟ್ಟಬೇಕು ಎಂಬುದಾಗಿ ಕನಸನ್ನು ಹೊಂದಿದ್ದರೆ ಖಂಡಿತವಾಗಿಯೂ ನೀವು ಆ ಭೂದಾನವನ್ನು ಮಾಡಿದ ದಿನದಿಂದ ನಿಮಗೆ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗಿ ನೀವು ಮನೆ ಕಟ್ಟುವಂತಹ ಕಾರ್ಯಕ್ರಮಗಳು ಕೂಡ ದೈವ ಸಂಕಲ್ಪದಿಂದ ನಿಮ್ಮ ಕನಸೆಲ್ಲವೂ ನನಸಾಗುತ್ತದೆ. ಹಾಗೂ ಭೂಮಿಯಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳಿದ್ದರೂ ಕೂಡ ಅದು ನಿವಾರಣೆಯಾಗಿ ಭೂದೇವಿಯ ಅನುಗ್ರಹವಾಗುತ್ತದೆ. ಆಂಜನೇಯ ಸ್ವಾಮಿಯ ವಿಶೇಷವೇನೆಂದರೆ, ಎಲ್ಲ ಕಾರ್ಯಗಳನ್ನು ಜಯಿಸುವಂಥವನು. ಅಸಾಧ್ಯಂ ಸಾಧಕಂ ವೀರಂ ಅಂದರೆ ಆಂಜನೇಯ ಸ್ವಾಮಿಯ ಕೈಯಲ್ಲಿ ಅಸಾಧ್ಯವಾದಂಥದ್ದು ಯಾವುದೂ ಇಲ್ಲ. ಆದ್ದರಿಂದ ಈ ಆಂಜನೇಯ ಸ್ವಾಮಿಯ ಆಲಯ ಜೀರ್ಣೋದ್ಧಾರ ನಿರ್ಮಾಣ ಕಾರ್ಯಕ್ಕೆ ತಾವುಗಳು ಭೂದಾನದ ರೂಪದಲ್ಲಾದರೂ ಹಾಗೂ ದೇವಸ್ಥಾನಕ್ಕೆ ದೇಣಿಗೆಯ ರೂಪದಲ್ಲಾದರೂ ಹಾಗೂ ಯಾವುದೇ ಕಾರ್ಯಕ್ರಮವನ್ನು ಒಪ್ಪಿಕೊಂಡು ನೀವೇ ಸ್ವತಃ ಮಾಡಿಸಿಕೊಡುವುದಾದರೂ ಪರವಾಗಿಲ್ಲ, ದಯಮಾಡಿ ಗ್ರಾಮಸ್ಥರ ಪರವಾಗಿ
ಹಾಗೂ ಭಕ್ತಾದಿಗಳ ಪರವಾಗಿ ಕಳಕಳಿಯ ವಿನಂತಿ ಏನೆಂದರೆ ಆದಷ್ಟು ಬೇಗ ತಮ್ಮ ಕೈಲಾದಷ್ಟು ಧನ ಸಹಾಯವನ್ನು ಮಾಡಿ ಈ ಆಲಯವನ್ನು ಜೀರ್ಣೋದ್ಧಾರ ಮಾಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ.